ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಗಿರೀಶ್ ಕಾರ್ನಾಡ್ ಅವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಕೂಡ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಅವರ ಮೊದಲನೆಯ ಚಿತ್ರ ಸಂಸ್ಕಾರ. ಈ ಚಿತ್ರವು 1970ರಲ್ಲಿ ತೆರೆ ಕಂಡಿತ್ತು. ಅವರ ಎರಡನೆಯ ಚಿತ್ರ ವಂಶವೃಕ್ಷ. ಈ ಚಿತ್ರವು 1971ರಲ್ಲಿ ತೆರೆ ಕಂಡಿತ್ತು. ಅವರ ಮೂರನೆಯ ಚಿತ್ರ ಸಂದರ್ಭ. ಈ ಚಿತ್ರವು 1978ರಲ್ಲಿ ತೆರೆ ಕಂಡಿತ್ತು. ಅವರ ನಾಲ್ಕನೆಯ ಚಿತ್ರ ಆನಂದ ಭೈರವಿ. ಈ ಚಿತ್ರವು 1983ರಲ್ಲಿ ತೆರೆ ಕಂಡಿತ್ತು. ಅವರ ಐದನೆಯ ಚಿತ್ರ ಅನ್ವೇಷಣೆ. ಈ ಚಿತ್ರವು 1983ರಲ್ಲಿ ತೆರೆ ಕಂಡಿತ್ತು. ಅವರ ಆರನೆಯ ಚಿತ್ರ ನೀ ತಂದ ಕಾಣಿಕೆ. ಈ ಚಿತ್ರವು 1985ರಲ್ಲಿ ತೆರೆ ಕಂಡಿತ್ತು. ಅವರ ಏಳನೆಯ ಚಿತ್ರ ನೆನಪಿನ ದೋಣಿ. ಈ ಚಿತ್ರವು 1986ರಲ್ಲಿ ತೆರೆ ಕಂಡಿತ್ತು. ಅವರ ಎಂಟನೆಯ ಚಿತ್ರ ಕಾಡಿನ ಬೆಂಕಿ. ಈ ಚಿತ್ರವು 1988ರಲ್ಲಿ ತೆರೆ ಕಂಡಿತ್ತು. ಅವರ ಒಂಬತ್ತನೆಯ ಚಿತ್ರ ಪ್ರಥಮ ಉಷಾ ಕಿರಣ. ಈ ಚಿತ್ರವು 1989ರಲ್ಲಿ ತೆರೆ ಕಂಡಿತ್ತು. ಅವರ ಹತ್ತನೆಯ ಚಿತ್ರ ಸಂತ ಶಿಶುನಾಳ ಶರೀಫ. ಈ ಚಿತ್ರವು 1990ರಲ್ಲಿ ತೆರೆ ಕಂಡಿತ್ತು. ಅವರ ಹನ್ನೊಂದನೆಯ ಚಿತ್ರ ಮೈಸೂರ ಮಲ್ಲಿಗೆ. ಈ ಚಿತ್ರವು 1991ರಲ್ಲಿ ತೆರೆ ಕಂಡಿತ್ತು. ಅವರ ಹನ್ನೆರಡನೆಯ ಚಿತ್ರ ಚೆಲುವಿ. ಈ ಚಿತ್ರವು 1992ರಲ್ಲಿ ತೆರೆ ಕಂಡಿತ್ತು. ಅವರ ಹದಿಮೂರನೆಯ ಚಿತ್ರ ಪೂರ್ಣ ಸತ್ಯ. ಈ ಚಿತ್ರವು 1994ರಲ್ಲಿ ತೆರೆ ಕಂಡಿತ್ತು. ಅವರ ಹದಿನಾಲ್ಕನೆಯ ಚಿತ್ರ ಆಘಾತ. ಈ ಚಿತ್ರವು 1994ರಲ್ಲಿ ತೆರೆ ಕಂಡಿತ್ತು. ಅವರ ಹದಿನೈದನೆಯ ಚಿತ್ರ ಗಾನಯೋಗಿ ಪಂಚಾಕ್ಷರಿ ಗವಾಯಿ. ಈ ಚಿತ್ರವು 1995ರಲ್ಲಿ ತೆರೆ ಕಂಡಿತ್ತು. ಅವರ ಹದಿನಾರನೆಯ ಚಿತ್ರ ಏಪ್ರಿಲ್ ಫೂಲ್. ಈ ಚಿತ್ರವು 1998ರಲ್ಲಿ ತೆರೆ ಕಂಡಿತ್ತು. ಅವರ ಹದಿನೇಳನೆಯ ಚಿತ್ರ ಕಾನೂರು ಹೆಗ್ಗಡತಿ. ಈ ಚಿತ್ರವು 1999ರಲ್ಲಿ ತೆರೆ ಕಂಡಿತ್ತು. ಅವರ ಹದಿನೆಂಟನೆಯ ಚಿತ್ರ AK47. ಈ ಚಿತ್ರವು 1999ರಲ್ಲಿ ತೆರೆ ಕಂಡಿತ್ತು. ಅವರ 19ನೆಯ ಚಿತ್ರ ಜನುಮದಾತ. ಈ ಚಿತ್ರವು 1999ರಲ್ಲಿ ತೆರೆ ಕಂಡಿತ್ತು. ಅವರ 20ನೆಯ ಚಿತ್ರ ಪ್ರತ್ಯರ್ಥ. ಈ ಚಿತ್ರವು 1999ರಲ್ಲಿ ತೆರೆ ಕಂಡಿತ್ತು. ಅವರ 21ನೆಯ ಚಿತ್ರ ವಂದೇ ಮಾತರಂ. ಈ ಚಿತ್ರವು 2001ರಲ್ಲಿ ತೆರೆ ಕಂಡಿತ್ತು. ಅವರ 22ನೆಯ ಚಿತ್ರ ತನನಂ ತನನಂ. ಈ ಚಿತ್ರವು 2006ರಲ್ಲಿ ತೆರೆ ಕಂಡಿತ್ತು. ಅವರ 23ನೆಯ ಚಿತ್ರ ಆ ದಿನಗಳು. ಈ ಚಿತ್ರವು 2007ರಲ್ಲಿ ತೆರೆ ಕಂಡಿತ್ತು. ಅವರ 24ನೆಯ ಚಿತ್ರ ಲವಕುಶ. ಈ ಚಿತ್ರವು 2007ರಲ್ಲಿ ತೆರೆ ಕಂಡಿತ್ತು. ಅವರ 25ನೆಯ ಚಿತ್ರ ಚಿಲಿಪಿಲಿ ಹಕ್ಕಿಗಳು. ಈ ಚಿತ್ರವು 2008ರಲ್ಲಿ ತೆರೆ ಕಂಡಿತ್ತು. ಅವರ 26ನೆಯ ಚಿತ್ರ ಸಂಗಾತಿ. ಈ ಚಿತ್ರವು 2008ರಲ್ಲಿ ತೆರೆ ಕಂಡಿತ್ತು. ಅವರ 27ನೆಯ ಚಿತ್ರ ಕೆಂಪೇಗೌಡ. ಈ ಚಿತ್ರವು 2011ರಲ್ಲಿ ತೆರೆ ಕಂಡಿತ್ತು. ಅವರ 28ನೆಯ ಚಿತ್ರ ಯಾರೇ ಕೂಗಾಡಲಿ. ಈ ಚಿತ್ರವು 2012ರಲ್ಲಿ ತೆರೆ ಕಂಡಿತ್ತು. ಅವರ 29ನೆಯ ಚಿತ್ರ ಸ್ವೀಟಿ ನನ್ನ ಜೋಡಿ. ಈ ಚಿತ್ರವು 2013ರಲ್ಲಿ ತೆರೆ ಕಂಡಿತ್ತು. ಅವರ 30ನೆಯ ಚಿತ್ರ ಚಂದ್ರ. ಈ ಚಿತ್ರವು 2013ರಲ್ಲಿ ತೆರೆ ಕಂಡಿತ್ತು. ಅವರ 31ನೆಯ ಚಿತ್ರ ಸವಾರಿ 2. ಈ ಚಿತ್ರವು 2014ರಲ್ಲಿ ತೆರೆ ಕಂಡಿತ್ತು. ಅವರ 32ನೆಯ ಚಿತ್ರ ರುದ್ರ ತಾಂಡವ. ಈ ಚಿತ್ರವು 2015ರಲ್ಲಿ ತೆರೆ ಕಂಡಿತ್ತು. ಅವರ 33ನೆಯ ಚಿತ್ರ ರಣವಿಕ್ರಮ. ಈ ಚಿತ್ರವು 2015ರಲ್ಲಿ ತೆರೆ ಕಂಡಿತ್ತು. ಅವರ 34ನೆಯ ಚಿತ್ರ ಚಂದ್ರಿಕಾ. ಈ ಚಿತ್ರವು 2015ರಲ್ಲಿ ತೆರೆ ಕಂಡಿತ್ತು. ಅವರ 35ನೆಯ ಚಿತ್ರ ನೀನಿಲ್ಲದ ಮಳೆ. ಈ ಚಿತ್ರವು 2018ರಲ್ಲಿ ತೆರೆ ಕಂಡಿತ್ತು.
ಅವರ 36ನೆಯ ಚಿತ್ರ ಪೋರ. ಈ ಚಿತ್ರವು 2019ರಲ್ಲಿ ತೆರೆ ಕಂಡಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಗಿರೀಶ್ ಕಾರ್ನಾಡ್ ಅವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಕೂಡ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.